ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಯಮಕನಮರಡಿಯ ಸ್ಥಳೀಯ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಮಾಸಿಕ ಚಿಂತನಾಗೋಷ್ಠಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಸ್ಥಳೀಯ ಪೊಲೀಸ್ ಠಾಣೆಯ ಸಿಪಿಐ ಜಾವೇದ್ ಮುಸಾಫುರಿ ಅವರು ಆಗಮಿಸಿ ಮಾತನಾಡುತ್ತಾ, ವಿದ್ಯಾರ್ಥಿಗಳು ತಮ್ಮ ಪಠ್ಯೇತರ ಚಟುವಟಿಕೆಯ ಜೊತೆಗೆ ಪ್ರಾಮಾಣಿಕತೆ, ದಕ್ಷತೆ, ಕಾನೂನು ಅರಿವು, ಹೆತ್ತವರಿಗೆ ನೋವುಂಟು ಮಾಡದೆ ಆದರ್ಶ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕೆಂದು ಹೇಳಿದರು. ವಿದ್ಯಾರ್ಥಿಗಳು ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು. ಅಲ್ಲದೆ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯಿಂದ ದೂರ ಇರಬೇಕು. ತಮಗೆ ಬೇಕಾದಷ್ಟು ಮಾತ್ರ ಅದನ್ನು ಬಳಸಿಕೊಳ್ಳಬೇಕು. ಅದರಲ್ಲಿ ಬರುವ ಚಿತ್ರಗಳನ್ನು, ವಿವಿಧ ವಿಡಿಯೋಗಳನ್ನು ನೋಡುವುದನ್ನು ಮಾಡಬಾರದು ಎಂದು ಮುಸಾಫುರಿ ಅವರು ದಿನಾಂಕ 12ರಂದು ಕಾಲೇಜು ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಿಬ್ಬಂದಿಗಳಾದ ಶ್ರೀಶೈಲ್ ಪೂಜಾರಿ, ನಾಗಣ್ಣವರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾಲೇಜಿನ ಪ್ರಾಚಾರ್ಯ ಕಟ್ಟಿ ಸರ್ ಅಧ್ಯಕ್ಷತೆ ವಹಿಸಿದ್ದರು. SR ತಬರೆ ನಿರೂಪಿಸಿದರು. ಉಪನ್ಯಾಸಕರಾದ ಕೊಡಲಿ ಅವರು ವಂದಿಸಿದರು. ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ತೇಜ್ ಪ್ರಭು ನ್ಯೂಸ್, ಯಮಕನಮರಡಿ. ಸರ್ ಪಾಠ ಹೇಳೋ ಮುಂದೆ ತಿಳಿಲಿಲ್ಲ ಅಂದ್ರೆ ಇವ್ರು 4 ಮಂದಿಗೆ ಗೊತ್ತಿರ್ತದ. ಏನು ಸರ್ ಸಿಲ್ಲಿ ಕ್ವಶನ್, ಅವ್ರಿಗೆ ಸಿಲ್ಲಿ ಕ್ವಶನ್ ಆಗಿರ್ಬೋದು. ನಾ ಇನ್ನೂ ಅವ್ರಿಗಿಂತ ತಿಳ್ಕೊಂಡು ಮುಂದೆ ಹೋಗ್ಬೇಕು. ಅದಕ್ಕೆ ನಾ ತಿಳ್ಕೊಂಡು ಅವ್ರು ಏನಾರ ತಿಳ್ಕೊಂಡು ಬೇಕಾದ ಸಿಲ್ಲಿ ಕ್ವಶನ್ ಅಲ್ಲಿ ಬೇಕಾದಲ್ಲಿ ಕೇಳಕ್ಕೆ ಎಂದೂ ಹೆಸಿಟೇಟ್ ಮಾಡಬಾರ್ದು. ಅದಕ್ಕೆ ನಿಮ್ಮಲ್ಲಿ ಏನಾರ ಕ್ವಶನ್ ಇದ್ರೆ ಕೇಳ್ರಿ. ಕ್ವಶನ್ ನಾ ಹೇಳಕ್ಕಂತ ಕೇಳೋದನ್ನ ಕಂಪಲ್ಸರಿ ಇಲ್ಲ. ನಿಮ್ಗೆ ಏನಾರ ಇತ್ತಂದ್ರೆ ಕೇಳ್ರಿ. ಇಲ್ಲಾಂದ್ರೆ ನಾ ಇನ್ನೊಂದು ಬಂದಾಗ ನೀವು ನೋಟ್ ಮಾಡಿಟ್ಕೊಂಡ್ರೆ ಇನ್ನೊಮ್ಮೆ ನೀವು ಇದನ್ನು ಮಾಡಿದಾಗ ಮತ್ತೊಮ್ಮೆ ಬಂದು ಸಹಿತ ನಾ ಮತ್ತೆ ನಿಮಗೆ ಅಡ್ರೆಸ್ ಮಾಡ್ತೀನಿ. ಇಲ್ಲಿವರೆಗೆ ಕಾನೂನು ಮತ್ತು ದುಷ್ಟ ಚಟಗಳ ಬಗ್ಗೆ ಶ್ರೀ ಜಾವೇದ್ ಮುಸಾಫುರಿ ಸರ್ CPI ಡೆಡಿಕೇಶನ್ ಅವ್ರ ಮುಖ ನೋಡ್ರಿ. ನಿಯರ್ ಒಂದು 50 ಅಂದ್ರೆ ಅವ್ರು ಹೇಳ್ರಿ 2003 ಬ್ಯಾಚ್ ಅಂತ ಹೇಳಿದ್ರು. 21 ವರ್ಷ ಸರ್ವಿಸ್, 23, 24 ಅವ್ರು ಜಾಬ್ ಹಿಡಿದ್ರು ಸಹ ಒಂದು 45, 46 ವರ್ಷದವ್ರಿದ್ರೂ ನಿಮ್ಮ PUC ಹುಡುಗಕ್ಕಿಂತ ಏನು ಕಡಿಮೆ. ಸೊ ದಟ್ ಈಸ್ ಡೆಡಿಕೇಶನ್. ಅವರು ಯಾರ್ದು ಉದಾಹರಣೆ ಕೊಡಲಿಲ್ಲ, ತಮ್ಮದ ಜೀವನ ದರ್ಶನವನ್ನು ಹೇಳೋರು. ನನ್ನ ಜೀವನ ಹೇಗಿತ್ತು, ಹುಡುಕಿಯರಿ ನಾನು ನೋಡಿದ್ದೇನೆ. ಬೈಲಹೊಂಗಲ ತಾಲೂಕದೊಳಗೆ 19 ವರ್ಷ ನೌಕರಿ ಮಾಡಿದ್ದೇನೆ. ಒಂದು ಬೆಳವಡಿಯಿಂದ ಸೌದತ್ತಿಗೆ ಹೋಗುವ ಊರು ಬರುತ್ತೆ, ಅಲ್ಲಿಂದ ಟೆಂಪೋ ಹಿಡೋದು, ಟ್ರ್ಯಾಕ್ಟರ್ ಹಿಡೋದು, ಧಾರವಾಡ ಹೋಗೋದು, ಇವೆಲ್ಲ. ಸೊ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ಅಂದಾಗ ಮಾತ್ರ ಸಾಧನೆ ಆಗ್ತಾವೆ. ಇರಲಿ, ಕಾನೂನಿನ ಬಗ್ಗೆ ಹೇಳೋದಂತಂದರೆ ನಾವು ಪದೇ ಪದೇ ಹೇಳ್ತಿರ್ತೇವೆ. ಅವೆಲ್ಲ ಸಾಹೇಬ್ರ ಹತ್ರ ಬಗ್ಗೆ ಎಲ್ಲ ಹೇಳಿದರು, ಉದಾಹರಣೆಗಳ ಮೂಲಕ ಹೇಳಿದರು. ನೀವಿಷ್ಟ ಮಾಡ್ರಿ ಅಂತ